ಮಿಂಚು ನಿನ್ನ ನಗೆಯ ಸಂಚು ಹೆಜ್ಜೆಯ ಇಡು ಹೌಲ ಹೌಲ ಧರಣಿ ಘನ ಘರನೆ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ ಧರಣಿ ಘನ ಘರನೆ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ ಈ ಧರಣಿ ನಿನ್ನ ನೋಡಿ ತರುಣಿ ಮಣಿ ಗಜಕಾಮಿನಿ ಬಡ್ಕೋ ಅದಕ್ಕಾಗಿ ಹಾಕಿದ್ನೆ ಅವಡಿಗೆ ವೇಷ ಆ ಬಂಗ ಸಿಂಗಾರ ಬಟ್ಟೆಗೆ ಮಾಡ್ತೇನೆ ಸರಿಯಾಗಿ ಪಾಠ ಜೈ ಜೈ ನಾಗಪ್ಪ ನಾಳೆ ಬಂದು ಎಡೆಯಕ್ಕೆ ಆಡಪ್ಪ ಕಣ್ಬಿಟ್ಟು ನೋಡಪ್ಪ ತೀರ್ಮಾನ ಮಾಡಿದ್ರೆ ಇಲ್ಲವೋ చుట్టు చుట్ట అంతైత అడగి చుమ్ చుమ్ అంతైత చుట్టు చుట్ట అంతైత అడగి చుమ్ చుమ్ అంతైత చుట్టు చుట్టు అంతైత అనగా చుమ్ చుమ్ అంతైత చుట్టు చుట్టు అంతైత అడగి చుమ్ చుమ్ అంతైత చుట్టు చుట్టు అంతైత అడుగు చుమ్ చుమ్ అంతైత అడుగు చుమ్ చుమ్ అంతైత
ಚುಟ್ಟು ಚುಟ್ಟು ಅಂತೈತ ಒಳಗೆ ಕುಂಕುಮ ಅಂತೈತ ಚುಟ್ಟು ಚುಟ್ಟು ಅಂತೈತ ಒಳಗೆ ಕುಂಕುಮ ಅಂತೈತ ಹಲೋ, ಸ್ಟೇಜ್ ಅಲ್ಲಿ ಇರ್ತಕ್ಕಂತ ಪಾತ್ರಧಾರಿಗಳು ಬರೋಕೆ ತುಂಬಾ ಕಷ್ಟ ಆಗ್ತದೆ. ದಯವಿಟ್ಟು ಹೊರಗೆ ಹೋಗ್ಬೇಕು. ಪ್ರೇಕ್ಷಕರು ಪಾತ್ರಧಾರಿಗಳು ಬರೋದಕ್ಕೆ ತುಂಬಾ ಕಷ್ಟ ಆಗ್ತದೆ. ದಯವಿಟ್ಟು ಹೊರಗೆ ಹೋಗ್ಬೇಕು. ಬಾಸ್, ಇಲ್ಲಿ ನೋಡಿ ಬಾಸ್, ಯಾವನೋ ಸಿಬಿಐ ಚಂದ್ರಕಾಂತ್ ಅನ್ನೋನು ಇನ್ನು 3 ದಿನಗಳಲ್ಲಿ ನಮ್ಮ ಮಾಯಾ ಜಾಲವನ್ನೆಲ್ಲ ಪತ್ತೆ ಹಚ್ಚಿ ಮಾದಕ ದ್ರವ್ಯ ಅನ್ನುವ ಹೆಸರನ್ನು ನಮ್ಮ ದೇಶದಿಂದಲೇ ಬುಡ ಸಮೇತ ಕಿತ್ತು ಹಾಕ್ತೀನಿ ಅಂತ ಚಾಲೆಂಜ್ ಮಾಡಿದ್ದಾನೆ. ಏನು ಇನ್ನು 3 ದಿನದಲ್ಲಿ ಆಫ್ಟರ್ 3 days ಅವನು ಇಟ್ಟಿರುವ ಟೈಮ್ ತುಂಬಾ ದೂರ ಆಯ್ತು ಕಣ. ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಂದಿನ ಮಧ್ಯರಾತ್ರಿಯ 3 ಗಂಟೆಗೆ ಆ ಸಿಬಿಐ ಫ್ಯಾಮಿಲಿ ಸಮೇತ ಸುಟ್ಟು ಭಸ್ಮವಾಗಿ ಬಿಡಬೇಕು. ನಾಳೆ ಬೆಳಿಗ್ಗೆ ಟಿವಿ ರೇಡಿಯೋದಲ್ಲಿ ಆ ದುರ್ಮರಣದ ವಾರ್ತೆ ರಾರಾಜಿಸುವುದನ್ನು ನಾನು ನೋಡಬೇಕು. ಇದರಲ್ಲೇನಾದ್ರೂ ನನಗೆ ಕಿಂಚಿತ್ತೇನಾದ್ರೂ ನಿನ್ನ ಪ್ರಾಣಕ್ಕೆ ಅಪಾಯ ಬಂದರೆ ನಿನ್ನ ಫ್ಯಾಮಿಲಿಗೆ 1 ಕೋಟಿ ರೂಪಾಯಿ ಈ ಬಹದ್ದೂರು ಕೊಡುತ್ತಾನೆ. You can go, David. ಹುಲಿಯನ್ನು ಬೇಟೆಯಾಡಲು ಇಲಿಯಿಂದ ಸಾಧ್ಯವೇ? ಇದು ಆಂಟೋನಿಯ ಅಂಬುದಿಯ ಸೆಳವಿನ ಸುಳಿಯಲ್ಲಿ ಸಿಕ್ಕ ಪ್ರಾಣಿ ಬದುಕಿ ಬರಲು ಸಾಧ್ಯವೇ? ಓ ಮಾಮ, ಓ ಯಾವುದು ಬಿಸ್ನೆಸ್ ಮಾಡಲ್ ಅಂತ ಕಾಣುತ್ತದೆ. ಓ ಮಾಮ, ನಾನು ಈಗ ಕಲ್ಕತ್ತೆಗೆ ಹೊರಟಿದ್ದೇನೆ. ಸಂಜು, ಕಲ್ಕತ್ತಾಗೆ ಇವತ್ತೇ ಹೋಗಬೇಕಾ? ಅಣ್ಣ, ಇವತ್ತೇ ಅಲ್ಲಣ್ಣ, ಈಗ್ಲಾಗ್ಲೇ ಹೊರಡೋದಕ್ಕೆ ರೆಡಿಯಾಗಿ ಬಂದಿದ್ದಾನೆ ಇವನು. ಓಕೆ ಓಕೆ ಮಾಡಿ ಸಿಸ್ಟರ್. ಸಂಜು,
ಈ ಹಾಳಾದ ವ್ಯವಹಾರಗಳ ರಿಸ್ಕ್ ಅಲ್ಲಿ ನೀನು ಕಲ್ಕತ್ತೆಗೆ ಹೋಗುವ ವಿಷಯವನ್ನು ಮರೆತು ಬಿಟ್ಟಿದ್ದೆ ಕಣ. ಸಂಜು, ನಿನಗೆ ಬೇಕಾದಾಗ ನನ್ನ ಹಣವೆಲ್ಲ ನಿನ್ನ ಹತ್ತಿರ ಇರುತ್ತದೆ. ಯಾವಾಗ ಬೇಕಾದರೂ ಕೇಳು. ಇದು ಆನ್ಲೈನ್ ಯುಗ, ಫೋನ್ ಪೇ ಮಾಡುತ್ತೇನೆ. ನಿನಗೆ ನನ್ನ ಸೆಕ್ಯೂರಿಟಿ ನಂಬರ್ ಎಲ್ಲ ನಿನಗೆ ಕೊಟ್ಟಿದ್ದೇನೆ. ಇನ್ನೇನು ಯೋಚನೆ ಮಾಡ್ತೀವಿ? ಬಾರಿ, ಮಾವೇನು ಹೇಳಿದ್ದಾಯ್ತು, ಹೋಗೋಣ ಬಾರಿ. ಏ ಸಂಜು, ನಿನ್ನ ಜೊತೆಲಿ ಬರ್ತಾ ಇರೋದು ಅಣ್ಣನ ಬಲವಂತ ಹಾಕಿಗ ಹೊರತು ನನ್ನ ಆಸೆ ಪಟ್ಟು ಅಲ್ಲ. ನೋಡು, ನಾನು ಯಾವತ್ತೂ ನಿನ್ನ ಪ್ರೀತಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ನಿನಗೆ ಯಾರು ಇಷ್ಟ ಬರ್ತಾರೋ ಅವ್ರನ್ನ ನೀನು ಪ್ರೀತಿ ಮಾಡಿ, ನನಗೆ ಯಾರು ಇಷ್ಟ ಬರ್ತಾರೋ ಅವ್ರನ್ನ ನಾನು ಪ್ರೀತಿ ಮಾಡ್ತೀನಿ. ನಡೆ ಹೋಗೋಣ. ನೀನೇ ಈಗಂದ ಮೇಲೆ ಖಂಡಿತವಾಗಿ ನಿನ್ನ ಬಲವಂತ ಮಾಡಲ್ಲ. ಅದು ಪ್ರೇಮ ನಿನ್ನಿಷ್ಟನೇ ನನ್ನಿಷ್ಟ. ಬಲವಂತಕ್ಕೆ ಹಾಕಿದ್ರೆ ಚಪ್ಪಾಳೆ ಆಗೋದಿಲ್ಲ, ಅದು ಏಟಾಗುತ್ತೆ. ಆ ಏಟು ನಮ್ಮಿಬ್ಬರ ಮಧ್ಯೆ ಬೀಳಲೇ ಬರೋದು. ಇನ್ ಮುಂದೆ ನಾನೇನು ಸ್ನೇಹಿತರ ಮಾತ್ರ, ಓನ್ಲಿ ಜಸ್ಟ್ ಫ್ರೆಂಡ್ಸ್. ಪ್ರೇಮ, ಸಂಜು, ಏನದು ನಿಮ್ಮಿಬ್ಬರ ಕುಸು? ಅದ ಏನಿಲ್ಲ ಮಾವ, ರಾತ್ರಿ ಹಗಲೆಲ್ಲ ಸ್ಟಡಿ ಮಾಡಿ ನಿನ್ನ ಊಟ ಮರ್ತು ಬಿಡಬೇಡಿ. ರಾತ್ರಿ ಎಲ್ಲ ನಿದ್ದೆಗೆಟ್ಟು ಓದಿ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳಬೇಡ ಅಂತ ನನ್ನ ಬಗ್ಗೆ ಎಚ್ಚರದ ಮಾತಿನ ಹೇಳ್ತಿದ್ದಾಳೆ, ಬೇರೆ ಏನಿಲ್ಲ ಮಾವ. ನೋಡಿದೆ ಸಂಜು, ನಮ್ಮ ಪ್ರೇಮಳಿಗೆ ನೀನಂದರೆ ಪಂಚ ಪ್ರಾಣ. ಎಷ್ಟೇ ಆದರೂ ನನ್ನ ಮುದ್ದು ತಂಗಿ ಅಲ್ವಾ? ಸಂಜು, ನೀನೀಗ ವಿಮಾನ ನಿಲ್ದಾಣಕ್ಕೆ ಹೋಗಿ ಹೊರಟು ಬಿಡು. ಗೊತ್ತಾಯಿತು ಪ್ರೇಮ, ಸಂಜುವನ್ನು ಏರ್ಪೋರ್ಟ್ ವರೆಗೂ ಡ್ರಾಪ್ ಮಾಡಿ ಬಂದು ಬಿಡು. ಸರಿ, ಸಿ ಯು ಬಾ. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು.
ಪುಷ್ಪ. ಹಾಯ್ ಡಿಯರ್. ಹಾಯ್ ಮೈ ಡಿಯರ್. ಇದೇನು ಕುಮಾರಿ ಪುಷ್ಪ ದೇವಿಯ ಮುಖದಲ್ಲಿ ಕೋಟಿ ಕೋಟಿ ನಕ್ಷತ್ರಗಳು ಮಿನುಗುವ ರೀತಿ ಕಾಣುತ್ತಿದೆಯಲ್ಲ, ಕಾರಣವೇನೆಂದು ತಿಳಿದುಕೊಳ್ಳಬಹುದೇ ಪ್ರಿಯೆ? ಕಾರಣ ಕೇಳುತ್ತಿರುವ ನನ್ನ ಜಾನ ನಿಮ್ಮಲ್ಲಿ ಅಡಕವಾಗಿದೆ ತನುಮನ. ನಿಮ್ಮ ಪೂಜೆಗೆಂದು ತಂದಿದ್ದಾಳೆ ಸಂತಸದ ಸುದ್ದಿ. ಚಂದಿರನ ಸುಂದರ ವನದ ಚಕೋರಿ ಸಿಹಿ ಸುದ್ದಿಯನ್ನು ನನಗಾಗಿ ಹೊತ್ತು ಬಂದ ಓಡೋಡಿ ಬಂದ ನಾಟ್ಯಮಯಿ. ಈ ನಿನ್ನ ಮನದಿನಿಯನ ಮನವರಳು ಹಾಡಲೇಬೇಕು ನೀನೊಂದು ನಾಟ್ಯ ಗೀತೆ. ತಿಳಿಯಿತೆ ನನ್ನ ಆಸೆಯ ಪುಷ್ಪಲತೆ. ಕಮಾನ್ ಸ್ಟಾರ್ಟ್ ಡಾರ್ಲಿಂಗ್.
ಹಾ ಪುಷ್ಪ, ಈಗ ಹೇಳು ಆ ನಿನ್ನ ಸ್ವೀಟ್ ನ್ಯೂಸ್ ಏನಿದೆ? ಡಿಯರ್ ಡಿಯರ್, ಅದನ್ನ ಹೇಗೆ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನೋಡಿ, ನಾನು ಈಗ ಪ್ರೆಗ್ನೆಂಟ್ ಆಗಿದ್ದೀನಿ. ನನ್ನ ಹೊಟ್ಟೆಯಲ್ಲಿ ಒಂದು ಮಗು ಬೆಳೆಯುತ್ತಿದೆ. ತಾಯಿ ಮುಚ್ಚೆ ನಿನ್ನ ಮಾನಗೆಟ್ಟ ಬಾಯಿ. ನೀನು ನನ್ನ ಮಗಳಿಗೆ ತಾಯಿಯಾಗಲು ನಾನೇನು ನಿನ್ನ ಬಾಳಿಗೆ ಕಟ್ಟಿಲ್ಲ ತಾಳಿ. ತಾಳಿ ಕಟ್ಟುವ ಮುನ್ನವೇ ಹೆಣ್ಣು ತಾಯಿಯಾಗುವ ಹೆಣ್ಣು ತಾಯಿ ಅಲ್ಲ. ಹೆಣ್ಣಿದರ ಬೀದಿಯಲ್ಲಿ ಏಸಿಗೆ ತಿನ್ನುವ ನಾಯಿ. ಸಾಕು ನಿಲ್ಲಿಸಿ. ಈ ರೀತಿ ಗೈಗೈಸಿ ನಗೋದು ಸರಿಯಲ್ಲ. ನೋಡಿ, ನಾನು ಗಂಡಾಂತರ ಪರಿಸ್ಥಿತಿಯಲ್ಲಿ ಸಿಲುಕಿರುವಾಗ ಈ ರೀತಿ ಮಾತಾಡುವುದು ಸರಿಯಲ್ಲ. ಆದಷ್ಟು ಬೇಗ ನನ್ನ ಕೊರಳಿಗೆ ತಾಳಿ ಕಟ್ಟಿ ನನಗೆ ಮುತ್ತೈದೆ ಸ್ನಾನ ನೀಡಿ. ತಾಳಿ ಮುತ್ತೈದೆ. ಹೇಯ್! ನೀನು ಈ ಮಾತನ್ನು ನನಗೆ ಹೇಳ್ತಿದ್ಯಾ ಹುಡುಗಿ? ನನ್ನ ಪಾಲಿಸಿನೇ ಬೇರೆ. ಜಸ್ಟ್ ಸಿ ಅಂಡ್ ಎಂಜಾಯ್. ಮಜಾ ಮಾಡೋದೇ ಹೊರತು ಕಟ್ಟಿಕೊಂಡು ಸಂಸಾರ ಮಾಡೋದಲ್ಲ. ನಿನ್ನ ತರಹ ನನ್ನ ಹತ್ತಿರ ಬಸುರೆಯಾಗಿ ನರ್ಸಿಂಗ್ ಹೋಮ್ಗಳಲ್ಲಿ ತೆಗೆಸಿರೋ ಪಿಂಡಗಳಿಗೆಲ್ಲ ನಾನು ಅಪ್ಪ ಆಗುತ್ತಾ ಹೋಗಿದ್ದರೆ ಇಷ್ಟೊತ್ತಿಗೆ ನಂದೇ ಒಂದು ಊರಾಗಿ ಬಿಡುತ್ತಿತ್ತು. ನನ್ನದೇ ಒಂದು ಸಾಮ್ರಾಜ್ಯವಾಗಿ ಬಿಡುತ್ತಿತ್ತು. ಸಾಕು ನಿಲ್ಸಿ ನಿಮ್ಮ ವೇದಾಂತ. ದಡದಲ್ಲಿ ನಿಲ್ಸಿ ಈಜಲಿಕ್ಕೆ ಬರದವರಿಗೆ ಬಾವಿಗೆ ಇಳಿಸ್ತಾರೆ. ಅದಾದ ನಂತರ ಈ ರೀತಿ ನಡುವೆಯಲ್ಲಿ ಕೈ ಬಿಡ್ತಾ ಇದ್ದೀರಾ. ಯಾರು ದಿಕ್ಕಿಲ್ಲದ ನನಗೀಗ ನೀವೇ ದಿಕ್ಕು. ಡೋಂಟ್ ವರಿ ವಯ್ಯಾರಿ. ತಾಳ ತಪ್ಪಿದ ನಾರಿ ಆದರೂ ಎಲ್ಲದಕ್ಕೂ ಒಂದು ದಾರಿ ಇದೆ ಈ ಆಂತೋನಿಯ ಬೈನಲ್ಲಿ. ಪತಿವ್ರತೆಯರಿಗೆ ಮುಳ್ಳು ತುಂಬಿದ ಹಾಗಿದ್ದರೆ, ಪತಿವ್ರತೆಯರಿಗೆ ಹೂವು ತುಂಬಿದ ಹಾಗಿದ್ದರೆ, ನಿನ್ನಂತ ಸೂಳೆಯರಿಗೆ ಮುಳ್ಳು ತುಂಬಿದ ಸೀಳು ಹಾದಿ ಇದ್ದೇ ಇರುತ್ತದೆ. ನೀನೇನು ಯೋಚನೆ ಮಾಡಬೇಡ. ನಿನಗೀಗ ಇನ್ನು 3 ತಿಂಗಳಾಗಿರಬೇಕೆನಿಸುತ್ತದೆ. ಈ ನಿನ್ನ ಪಿಂಡ ಹೊರಬರುವುದಕ್ಕೆ ಇನ್ನು 6 ತಿಂಗಳು ಬಾಕಿ ಇದೆ. ಅಷ್ಟರೊಳಗಾಗಿ ಹುಡುಕು. ಈ ನಿನ್ನ ಬಂದ ದೇಹಕ್ಕೆ ಗಂಡನಾಗುವನು ಎಲ್ಲಿಯಾದರೂ ಸಿಕ್ಕರು ಸಿಗಬಹುದು. ಬೈ ಚಾನ್ಸ್ ಸಿಗದೆ ಹೋದರೆ ಇದ್ದೇ ಇದೆಯಲ್ಲ, ಭ್ರೂಣ ಹತ್ಯೆ, ಗರ್ಭಪಾತ. ತೆಗೆದುಕೋ ಹಣವನ್ನು. ನೀನು ನನ್ನ ಹತ್ತಿರ ಇದುವರೆಗೂ ನಡೆಸಿದ ಗೊಂಬೆಯಾಗಿ ನಡೆಸಿದಕ್ಕೆ ಇದು ಈ ಬಹದ್ದೂರ್ ಕೊಡುತ್ತಿರುವ ಭಿಕ್ಷೆ. ಚೆಲ್ಲಿ ಬಿದ್ದ ಹಣವನ್ನು ಆಯ್ದುಕೊಂಡು ನಿನ್ನ ದಾರಿಯನ್ನು ನೀನು ಓಡಿಕೋ. ಟೋನಿ, ನೋಡಿ, ಈ ತರ ದೇಹ ಮಾರಿಕೊಂಡು ಹಣ ಸಂಪಾದನೆ ಮಾಡುವ ಹಾಗಿದ್ದಿದ್ರೆ ನಿಮಗೆ ತರ 10 ಪಟ್ಟು ಶ್ರೀಮಂತಳಾಗಿರುತ್ತಿದ್ದೆ. ಅಂತ ಹೇಸಿದ್ದೆ ನನಗೆ ಬೇಕಾಗಿಲ್ಲ. ಅಂತ ಹೇಸಿ ಹಣ ಕೂಡ ನನಗೆ ಬೇಕಾಗಿಲ್ಲ. ನನಗೆ ನೀವು ಬೇಕು, ನಿಮ್ಮ ಪ್ರೀತಿ ಬೇಕು. ನೋಡಿ ಟೋನಿ, ನಿಮ್ಮ ಕಾಲು ಹಿಡಿದು ಬೇಡಿಕೊಳ್ಳುತ್ತೇನೆ. ಇಂಥ ಬಣ್ಣದ ಮಾತಿಗೆಲ್ಲ ಬಗ್ಗುವವನಲ್ಲ ಕಡೆ ಈ ಬಿಗ್ ಬಾಸ್ ಅಂತಾನೆ. ನನ್ನ ಮೇಲೆ ನಿನಗೆ ಅಷ್ಟು
ಆಸೆ ಇದ್ದರೆ ಮದುವೆ ಎನ್ನುವ ಸೊಲ್ಲೆತ್ತದೆ. ಈಗಿರುವ ನಿನ್ನ ಪೆಂಡನ ಒತ್ತು ನೀರಲ್ಲಾಕಿ ಮತ್ತೆ ಮೊದಲಿನ ತರ ನನ್ನ ಹತ್ತಿರ ಬಂದರೆ ನಿನ್ನನ್ನು ಸಾಯುವವರೆಗೆ ನನ್ನ ಪಟ್ಟದ ಸೂಳೆಯನ್ನಾಗಿಟ್ಟುಕೊಳ್ಳುತ್ತೇನೆ. ಇದರಲ್ಲೇನಾದ್ರೂ ನೀನು ಒಳಸಂಚು ಮಾಡಿದ್ದೆ ಆದರೆ ಆಡ ಹಗಲಲ್ಲಿ ತುಂಡು ತುಂಡಾಗಿ ಕತ್ತರಿಸಿ ನಾಯಿ ನರಿಗಳಿಗೆ 10 ಕಾರ್ಯಗಳಿಗೆ ಮಾಂಸ ಸಮರ್ಪಣೆ ಮಾಡ್ತಾನೆ ಈ ಥ್ರಿಲ್ಲರ್ ಕಿಲ್ಲರ್. ನನಗೆ ಗೊತ್ತಿತ್ತು ಕಣೆ, ನಿನ್ನಂತ ಹಾನಿಯಂತ ಪ್ರಾಣಿನಿ ಹಳ್ಳಕ್ಕೆ ಬೀಳುತ್ತೆ ಅಂದ ಮೇಲೆ ಹದಕ್ಕೆ ಬಂದಿರೋ ಹೆಣ್ಣು ಫಲಭರಿತವಾದ ಮಾವಿನ ಹಣ್ಣು. ಹಿಂದಲ್ಲ ನಾಳೆ ಹಳ್ಳಕ್ಕೆ ಬಿದ್ದೇ ಬೀಳುತ್ತೆ ಎನ್ನುವುದು ನನಗೆ ಯಾವತ್ತೋ ಗೊತ್ತಿತ್ತು. ಅವತ್ತೊಂದು ದಿನ ನಿನ್ನ ಮೈ ಮುಟ್ಟೋಕೆ ಬಂದಾಗ ಏನಂದೆ, ನೀವು ಆತೋನಿ ಪೂಜೆಗೆ ಶ್ರೀಂಗಾರ, ಅವನೇ ನನ್ನ ಜೊತೆಗಾರ, ಬಂಗಾರ ಸಿಂಗಾರ ಅಂದರು. ಇವತ್ತು ಎಲ್ಲಿ ಹೋದರೆ ಆನಿನ ನೋಡ್ತಾರ. ಹೊಟ್ಟೆಯಲ್ಲಿ ಅವನ ಪೆಂಡವನ್ನು ಬೆಳೆಯೋದಕ್ಕೆ ಬಿಟ್ಟು ನಿನ್ನ ಕೈಗೆ ಕೈ ಚಿಪ್ಪ ಕೊಟ್ಟು ಸಾಯುವಂತ ಹೋದನಲ್ಲೇ. ಇವತ್ತು ನಿನಗ್ಯಾರೋ ದಿಕ್ಕು? ಸಾಕು ನಿಲ್ಲಿಸಿ ನಿಮ್ಮ ಮಾತುಗಳು. ನಾನು ಈಗಾಗಲೇ ಸಾಕಷ್ಟು ನೊಂದಿದ್ದೇನೆ. ನೊಂದಿರುವ ಹೃದಯಕ್ಕೆ ಮತ್ತಷ್ಟು ಗಾಯಗೊಳಿಸಬೇಡಿ. ಗಾಯ ಗಾಯವಾಗಿರುವುದು ನಿನ್ನ ಕಡೆ. ನಿನ್ನ ಮಾಜಿ ಪ್ರೇತರ ಆತ್ಮನಿಗೆ ನೀನೀಗ ಆ ಗಾಯಕ್ಕೆ ನೊಣವಾಗಿ ಕುಳಿತು ಹಿಪ್ಪೆ ಇಟ್ಟರೆ ಸಾಕು. ಆ ಹಿಪ್ಪಿನ ಹುಳು ಅವನ ದೇಹವನ್ನೇ ತುಂಬಿಕೊಳ್ಳುತ್ತದೆ. ಕೆಲವೇ ದಿನಗಳಲ್ಲಿ ಹೊತ್ತಿಗೆ ಮೇಲಿರುವ ಅವನ ದೇಹ ಕೊಳೆತು ವಾಸನೆಯಂತೆ ಸೇರುತ್ತದೆ. ಸಾಮ್ರಾಟ್, ನಿಮ್ಮ ಮಾತು ನನಗೆ ಅರ್ಥವಾಗ್ತಾ
ಮಾಡ್ತೀನಿ. ಮದುವೆಗೆ ಮುಂಚೆ ದರ್ಪ ಧರಿಸಿದ ಸೋಳ ಎಂದು ಜನರಾಡಿಕೊಳ್ಳುವ ಬಾಯಿಯಿಂದ ನಿನ್ನ ಪಾರು ಮಾಡ್ತೇನೆ. ಆದಷ್ಟು ಬೇಗ ನಿನ್ನ ಕೊರಳಿಗೊಂದು ತಾಳಿ ಕಟ್ಟಿ ನಿನ್ನ ಮುತ್ತೈದೆನು ಮಾಡ್ತೀನಿ. ಯೋಚನೆ ಮಾಡಿ ನೋಡು ಚಿನ್ನ. ಸಾಮ್ರಾಟ್ ಹೇಳ್ತಿರೋ ಮಾತು ಸತ್ಯವೇ ಅಥವಾ ಇದರಲ್ಲಿ ಏನಾದರೂ ಮೋಸ ಆಡಿದಿರಬಹುದಾ? ಛೆ, ಹಾಗೇನಿಲ್ಲ. ಅವನಾಗೆ ನನ್ನನ್ನು ಬಯಸಿ ಬರುತ್ತೆ ಅಂತ ನಾನೇಕೆ ಬೇಡ ಅನ್ನಲಿ? ಆಯ್ತು ಸಾಮ್ರಾಟ್, ನಿಮ್ಮ ಮಾತಿಗೆ ನಾನು ಒಪ್ಪುತ್ತೇನೆ. ಹಾಗಾಗಿ ನೀವು ಯಾವುದೇ ಕಾರ್ಯ ಹೇಳಿದರೂ ನಾನು ಮಾಡಲು ಸಿದ್ಧಲಿದ್ದೇನೆ. ಹಾಗಾದರೆ ಪ್ರೀತಿಯಿಂದ ಕೊಡುಚಿನ ಒಂದು ಮುತ್ತ.